ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಫಿಶ್ ಸಾಂಬಾರನ್ನ ಹೆಂಗ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ. ಅದು ನಮ್ಮ ಮನೆಯಲ್ಲಿರೋ ರೆಸಿಪಿ ಹೆಂಗ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ. ಫಿಶ್ ಸಾಂಬಾರ್ ಮಾಡೋಕ್ಕೆ ಏನೇನು ಐಟಮ್ ಬೇಕೋ ಅದನ್ನ ನಾನೀಗ ತೋರಿಸ್ತೀನಿ. ಒಂದು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಮಿಂಟ್, ಒಂದು ಅರ್ಧ ಬೌಲ್ ಆಗುವಷ್ಟು ಕಾಯಿ ತುರಿ, ಮತ್ತೆ ಇದು ಶುಂಠಿ, ಚಕ್ಕೆ, ಒಂದು 4 ಲವಂಗ, 1.5 ಸ್ಪೂನ್ ಖಾರದ ಪುಡಿ, 4 ಸ್ಪೂನ್ ಧನಿಯಾ ಪುಡಿ, 2 ಚಿಟಿಕೆ ಅರಿಶಿಣ, 1 ಚಿಕ್ಕ ಸ್ಪೂನು ಗಸಗಸೆ, 4 ಎಸಳು ಹುಣಸೆ ಹಣ್ಣು, 1 kg ಮೀನು. ಆಮೇಲೆ ಮೀನನ್ನ ನಾವು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀವಿ. ಈಗ ಈ ಪ್ಲೇಟಲ್ಲಿರೋ ಎಲ್ಲ ಐಟಮ್ಗಳನ್ನು ನಾವೀಗ ಮಿಕ್ಸಿಗೆ ಹಾಕ್ಕೊಂತೀವಿ. ಇವೆಲ್ಲ ನುಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ಇವಾಗ ಇದನ್ನ ರುಬ್ಕೊಂತೀನಿ. ಆಮೇಲೆ ಈರುಳ್ಳಿ ಟೊಮ್ಯಾಟೋನ ಹಾಕೊಂಡು ರುಬ್ಕೊಂತೀನಿ. ನೋಡಿ, ಈಗ ರುಬ್ಕೊಂಡಾದ್ಮೇಲೆ ಈ ತರ ಆಗಿದೆ. ಈಗ ಈರುಳ್ಳಿ ಟೊಮೆಟೊ ಹಾಕ್ತಿದ್ದೀನಿ. ಈಗ ಮಸಾಲೆ ಐಟಮ್ ಹಾಕ್ತಿದ್ದೀವಿ. ಈಗ ಮಸಾಲೆ ಎಲ್ಲ ಹಾಕಿ ರುಬ್ಕೊಂತಿದ್ದೀವಿ. ಈಗ ಸ್ಟವ್ ಹಚ್ಚುತ್ತಾ ಇದ್ದೀವಿ. ಫಸ್ಟ್ ಒಗ್ಗರಣೆ ಹಾಕೋಬೇಕು. ಈಗ ಎಣ್ಣೆ ಹಾಕ್ತಿದ್ದೀವಿ. ಒಂಚೂರು ಎಣ್ಣೆ ಕಾದಾದ್ಮೇಲೆ ಒಂಚೂರು ಸಾಸಿವೆ ಹಾಕೋದು. ಈಗ ಮಸಾಲೆ ಹಾಕ್ತಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಅವಾಗಲೇ ಹುಣಸೆ ಹಣ್ಣು ನೆನೆಸ್ಕೊಂಡಿದ್ವಲ್ಲ, ಅದು ಹುಳಿ ಒಂದು ಸ್ವಲ್ಪ ಹಾಕ್ತಿದ್ದೀವಿ. ಈಗ ಚೆನ್ನಾಗಿ ಕುದಿ ಬರಬೇಕು. ಈಗ ಲಿಡ್ನ ಕ್ಲೋಸ್ ಮಾಡಿ ಅದು ಕುದಿಯೋ ತನಕ ವೆಯ್ಟ್ ಮಾಡಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ಮೀನು ಹಾಕೊಂತೀವಿ ನಾವು. ಈಗ ಲಿಡ್ ಕ್ಲೋಸ್ ಮಾಡಿ ಮೀನೆಲ್ಲ ಬೇಯೋ ತನಕ ವೆಯ್ಟ್ ಮಾಡಿ. ಈಗ ಸಾಂಬಾರು ಹೆಂಗಿದೆ ಅಂತ ನೋಡೋಣ. ಚೆನ್ನಾಗಿ ಕುದ್ದಿದೆ. ಈಗ ಸಾಂಬಾರು ರೆಡಿ ಇದೆ. ಇದಕ್ಕೆ ನೀವು ಚಪಾತಿ, ಅನ್ನ, ಮುದ್ದೆ ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಈಗ ಟೇಸ್ಟ್ ಮಾಡೋಣ. ಈಗ ತುಂಬ ಬಿಸಿ ಇದೆ. ಇದರಲ್ಲಿ ಮೀನಲ್ಲಿ ಜಾಸ್ತಿ ಮೂಳೆಗಳು ಇದ್ದಾವೆ. ಅದೇ ನಾವು ತಂದಿರೋ ಮೀನು ಕಾಟ್ಲ, ಅದರಲ್ಲಿ ಸ್ವಲ್ಪ ಮೂಳೆಗಳು ಇರ್ತವೆ. ಫುಲ್ ಟೇಸ್ಟ್ ಆಗಿದೆ. ನೀವು ಈ ಥರ ಮಾಡಿದಂಗೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.